ತಹಸೀಲ್ದಾರ್ರೆ ನೀವು ಆತರ ಮಾತಾಡಬಾರ್ದ್ರಿ ಪ್ಲೀಸ್ ಪ್ಲೀಸ್. ಇಲ್ಲ ನೀವು ಮಾತಾಡ್ತಾ ಹೇಳ್ತಾರೆ ತಪ್ಪು. ಏನ್ ಮಾಡ್ತೀರಾ ಈಗ? ಏನ್ ಮಾಡ್ಬಿಡ್ತೀರಾ? ಮತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಮಾಡಿರೋ ತಪ್ಪು ಯಾಕೆ ಗೊತ್ತಾ? ನೀವು ನಿಮ್ಮ ವ್ಯಾಪ್ತಿಗೆ ಬರುವಂತಹ ಅವನ ಅಧಿಕಾರಿ ಏನಿದ್ದಾನೆ ಅವ್ನು ತಪ್ಪಾಗಿದ್ರೆ ಅವ್ನು ಕೇಳಬೇಕು. ಜನರಿಗೆ ಬುದ್ಧಿ ನಂತರ ಹೇಳಿ ಅವನ ಮೇಲೆ ಆಕ್ಷನ್ ತಗೋಬೇಕಾಗಿತ್ತು. ಫಸ್ಟ್ ನೀವು ಜನರಿಗೆ ನೀವ್ ಯಾಕೆ ಕೊಟ್ರಿ ಅಂದ್ರೆ ಏನ್ ಅನ್ಸ್ಬಿಡುತ್ತೆ ಜನಕ್ಕೆ? ನಾವು ಯಾರು ಲಂಚ ಕೊಡ್ತೀವಿ, ಯಾರು ಕೇಳಿದ್ರೆ ಲಂಚ ಕೇಳ್ದ ಇವನು ಅಂದ್ರೆ ನಮ್ಮನ್ನೇ ತಪ್ಪು ಹಿಡಿತಾರೆ ಅಂತ ಆಗ್ಬಿಡುತ್ತೆ. ಒಂದು ನಿಮಿಷ ಹೇಳ್ತೀನಿ. ಅಷ್ಟು ಜನ ಇದ್ದಾಗ ನಿಮಗೆ ಮೆಸೇಜ್ ಏನ್ ಕೊಟ್ಟಿರ್ತೀನಿ, ಅವನು ಕರೆಸಿ ಬೈದ್ ಹೇಳ್ತೀನಿ. ಬೈಸೋದಲ್ಲ, ಅವ್ನ ಸಸ್ಪೆಂಡ್ ಮಾಡ್ಬೇಕಲ್ಲ ನೀವು. ಆಕ್ಷನ್ ಏನ್ ತಗೊಂಡಿದ್ದೀರಾ? ಅವ್ನು ಇರೋಣ ವಿಡಿಯೋ ದಾಖಲೆ ಕೊಟ್ಟಿದ್ದೀನಪ್ಪ. ವಿಡಿಯೋ ದಾಖಲೆ ಕೊಟ್ಟಿದ ಮೇಲೆ ನೀವು ಅವನಿಗೆ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿದೀರಾ? ನಾನು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಎಚ್ಚರಿಕೆ ಏನ್ ಎಚ್ಚರಿಕೆ? ಯಾವ ಎಚ್ಚರಿಕೆ? ಎಚ್ಚರಿಕೆಯಲ್ಲಿ ಅರ್ಥ ಇದೆಯಾ? ವಾಗ್ದಂಡನೆ ಅಂತ ಹೇಳ್ಬಿಟ್ರೆ ವಾಗ್ದಂಡನೆ ಮಾಡಿದ್ರೆ ಅವನು ಏನು ಕೇಳಿದ್ರು? ನೀವು ಲಿಖಿತವಾಗಿ ಏನ್ ಕೊಟ್ಟಿದ್ದೀರಾ? ಇವ್ರೆ ಔಟ್ಸೋರ್ಸ್ ಸಸ್ಪೆಂಡ್ ಮಾಡ್ಬೇಕು, ಅವನ್ನ ಹೊರಗೆ ಹಾಕ್ಬೇಕು, ಕಿತ್ತು ಬಿಸಾಕ್ಬೇಕು. ನಿಮ್ಗಾದ್ರೆ ಇನ್ನೊಬ್ರಿಗೆ ನಿಮ್ ಡಿಪಾರ್ಟ್ಮೆಂಟ್ ಆದ್ರೆ ನಿಮ್ ಪ್ರೊಸೀಜರ್ ಇರುತ್ತೆ ತೆಗಿಯೋದಕ್ಕೆ, ಅಲ್ವಾ? ಹೌದಾ ಇಲ್ವಾ? ಆದ್ರೆ ಔಟ್ಸೋರ್ಸ್ ಆಗಿರೋ ಏನ್ ಪ್ರೊಸೀಜರ್ ಇರುತ್ತೆ? ಯು ಸಸ್ಪೆಂಡೆಡ್ ಹಿಮ್ ಇಮಿಡಿಯೇಟ್ಲಿ. You should have made sure that you should not enter this office once more. ಅದು ಬಿಟ್ಟು ನೀವು ಅದು ಮಾಡ್ತೀರಾ? ಸಾರ್ವಜನಿಕರಿಗೆ ಬುದ್ಧಿ ಹೇಳ್ತೀರಾ? ಸಾರ್ವಜನಿಕರಿಗೆ ಬುದ್ಧಿ ಹೇಳೋದಲ್ಲ, ಮೊದಲು ನಿಮ್ ಕರ್ತವ್ಯ ಮಾಡಿ ಸಾರ್ವಜನಿಕರಿಗೆ ಬುದ್ಧಿ ಹೇಳಿ. ಕರ್ತವ್ಯ ಮಾಡಿದಿರಾ? ಒಂದ್ ನಿಮಿಷ, ಏನಪ್ಪ ಅವ್ನು ಸಸ್ಪೆಂಡ್ ಆಗಿದಾನ? ಇಲ್ಲ ಸರ್, ಆಗಿಲ್ಲ. ಸಸ್ಪೆಂಡ್ ಮಾಡಿದಿರಾ? ಈಗ ಈಗ ಮಾಡ್ತೀರಾ ಇಲ್ವಾ? ಈ ವಿಡಿಯೋ ಸಾಕ್ಷಿ ಇದೆಯಲ್ಲ, ಈಗ ಮಾಡ್ತೀರಾ ಇಲ್ವಾ? ನೀವು ಎಚ್ಚರಿಕೆ ಕೊಟ್ಟಿ ಇಲ್ಲ, ನಮ್ಗೆ ಎಚ್ಚರಿಕೆ ಸಾಕಾಗಲ್ಲ. ನಾವ್ ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಲೋಕಾಯುಕ್ತಕ್ಕೆ, ನೀವು ಲೋಕಾಯುಕ್ತ ಕಟ್ಟಡ ನಿಂತ್ಕೋಬೇಕಾಗುತ್ತೆ. ಎಚ್ಚರಿಕೆ ಸಾಕಾಗಲ್ಲ ರೀ, ಸಾಕಾಗುತ್ತೆ ಅಂತೀರಾ ನೀವು? ಈಗ ನೀವೇನೋ ಅಪರಾಧ ಮಾಡ್ಬಿಟ್ರಿ, ನಾವು ಜಿಲ್ಲಾಧಿಕಾರಿಗೆ ಹೇಳಿದ್ವಿ. ಜಿಲ್ಲಾಧಿಕಾರಿ ಅಥವಾ ನಿಮ್ಮದೇ ನೀವಲ್ಲ, ನೀವೇ ಒಂದು ವಿಚಾರಕ್ಕೆ ನಿಮ್ಗೆ ಒಂದು ಮೋಸ ಆಗಿದೆ, ನಿಮ್ ಮೇಲಧಿಕಾರಿ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಅಂದ್ಬಿಟ್ರೆ ನೀವು ಬಿಟ್ಬಿಡ್ತೀರಾ? ನಿಮ್ಮ ಮನೆಯವರ ಮೇಲೆ ಪೊಲೀಸರು, ಈಗ ನಿಮ್ಮ ಮನೆಯವ್ರ ಮೇಲೆ ಯಾರೋ ಕಳ್ತನ ಆಗಿದೆ, ಹೆಣ್ಮಕ್ಳು ಯಾರೋ ಹೊಡೆದ್ಬಿಟ್ರು, ಇನ್ನೇನೋ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಪೊಲೀಸ್ ಅವ್ನು ಕಳ್ಸ್ಬಿಟ್ಟು ಯಾಕೋ ಸಾಹೇಬ್ರು ಹೆಂಡತಿ ಮೇಲೆ ಯಾಕೋ ಕೈ ಮಾಡಿದೆ, ಎಚ್ಚರಿಕೆ ಕೊಟ್ಬಿಟ್ರೆ ಬಿಟ್ಕೊಂಡ್ಬಿಡ್ತೀರಾ? ರಿಪೋರ್ಟ್ ಮಾಡಿ ಪ್ಲೀಸ್. ನೀವು ಅದಕ್ಕೆ ಕೇಳ್ತೀರ, ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಕಾನೂನುಬದ್ಧವಾಗಿ ಮಾಡಿ, ಕಾನೂನುಬದ್ಧವಾಗಿ ಮಾಡಿ. ನಾವು ನಿಮ್ಗೆ ಅವಾಗ ಎಲ್ಲಾ ತರದ ಗೌರವ ಕೊಡ್ತೀವಿ.